ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಇತ್ತೀಚೆಗಷ್ಟೇ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಒಂದಷ್ಟು ವಿಚಾರಗಳನ್ನ ಕೋರ್ಟ್ನ ಎದುರುಗಡೆ ಪ್ರಸ್ತಾಪ ಮಾಡಿದ್ದ. ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ, ಈ ಒಂದು ಕಾನ್ಸ್ಪಿರಸಿಯಲ್ಲಿ ಭಾಗಿಯಾಗಿರುವಂತಹ ಬುರುಡೆ ಗ್ಯಾಂಗ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಮತ್ತು ಯೂಟ್ಯೂಬರ್ಗಳಾದಂತಹ MD ಸಮೀರ್ ಮತ್ತು ಅಜಯ್ ಅಂಚನ್, ಕುಡ್ಲಾ ರಾಂಪೇಜ್, ಇವರೆಲ್ಲರೂ ಕೂಡ ಇದರಲ್ಲಿ ಪ್ರಮುಖ ಭಾಗಿಗಳು. ಇವರುಗಳಿಗೆ ಕೇರಳದಿಂದ 200 ಕೋಟಿ ರೂಪಾಯಿ ಫಂಡಿಂಗ್ ಬಂದಿದೆ, ನನಗೂ ಕೂಡ 50 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಇದರ ಆಸೆಗೆ ಬಿದ್ದು ಹಣದ ಆಮಿಷಕ್ಕೆ ಒಳಗಾಗಿ ನಾನು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದೆ. ಇದರ ಮಧ್ಯೆ ನನಗೆ ಧರ್ಮಾಧಿಕಾರಿಗಳ ವಿರುದ್ಧ ಹೇಳಿಕೆಯನ್ನು ಕೊಡೋದಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಇದರ ಜೊತೆಗೆ ಇವರುಗಳೇ ಆರೋಪಿಗಳು ಅನ್ನುವಂಥದ್ದನ್ನು ನಾನು ಹೇಳಿದ್ದರೂ ಕೂಡ ಬಹಳ ಸ್ಪಷ್ಟವಾಗಿ, ಇಲ್ಲಿಯ ತನಕ ಯಾಕೆ ಪೊಲೀಸರು ಇವರನ್ನು ಬಂಧನ ಮಾಡಿಲ್ಲ, SITಯ ಅಂತಿಮವಾದಂಥ ರಿಪೋರ್ಟ್ಗಳ ಸಲ್ಲಿಕೆಗೆ ಯಾಕೆ ಇಷ್ಟು ವಿಳಂಬ ಆಗ್ತಾ ಇದೆ, ಆದಷ್ಟು ಬೇಗ ಇದನ್ನು ಮಾಡಿಸಿ ಅಂತ ರಿಟ್ ಅರ್ಜಿಯನ್ನು ಈತ ಚಿನ್ನಯ್ಯ ಹೈಕೋರ್ಟ್ನಲ್ಲಿ ಹೇಳಿದ್ದ. ಇದರ ಜೊತೆಗೆ ಪ್ರಮುಖವಾಗಿ ಕೇಳಿ ಬಂದಂತಹ ಹೆಸರು ದಕ್ಷಿಣ ಭಾರತದ ಬಹುಭಾಷಾ ನಟ ಪ್ರಕಾಶ್ ರಾಜ್. ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಲೆಫ್ಟ್ ಐಡಿಯಾಲಜೀಸ್ ಇಟ್ಕೊಂಡು ಈ ಥರದ ಹಿಂದೂ ದೇವಸ್ಥಾನದ ವಿರುದ್ಧದ ಷಡ್ಯಂತ್ರದಲ್ಲಿ ಭಾಗಿಯಾದ್ರ ಪ್ರಕಾಶ್ ರಾಜ್ ಅನ್ನುವಂತಹ ಚರ್ಚೆಗಳು ಚಿನ್ನಯ್ಯನ ಹೇಳಿಕೆಯ ಮೇಲೆ ಹುಟ್ಕೊಳ್ತು. ಅದಾದ ನಂತರವೇ ಪ್ರಕಾಶ್ ರಾಜ್ ಟ್ವೀಟ್ ಮುಖಾಂತರ ಹೇಳಿದ್ರು, ಇದು ಬಹಳ ಸೂಕ್ಷ್ಮವಾದಂತಹ ವಿಚಾರ, ನಾನು ಊರಿನಿಂದ ಆಚೆ ಇದ್ದೇನೆ, ಇನ್ನು 2 ದಿನಗಳಲ್ಲಿ ನಾನು ಬಂದು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನ ಪ್ರಕಾಶ್ ರಾಜ್ ಹೇಳಿದ್ರು. ಇವತ್ತು ಪ್ರಕಾಶ್ ರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮುನ್ನ ಅವರು ಒಂದು ಟ್ವೀಟ್ ಮಾಡಿರ್ತಾರೆ. ಆ ಟ್ವೀಟ್ ಇವತ್ತು ಬಹಳ ಚರ್ಚೆಗೆ ಎಡೆ ಮಾಡಿಕೊಡ್ತು. ಏನು ಅಂತ ಹೇಳಿದ್ರೆ, ಮಾಧ್ಯಮಗಳು ಮಾರಿಕೊಂಡಿದ್ದಾವೆ ಅನ್ನುವಂಥ ಒಂದು ಸಂಬಂಧಪಟ್ಟಂತ ಹೇಳಿಕೆ ಟ್ವೀಟ್ ಏನು ಮಾಡಿದ್ರಲ್ಲ, ಇದೇ ವಿಚಾರವಾಗಿ ಇವತ್ತಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದವರು ಪ್ರಕಾಶ್ ರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ನೀವು ಸುಮ್ಮನೆ ಗಾಳಿಲಿ ಗುಂಡು ಹಾರಿಸ್ದಂಗೆ ಏನೋ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟು ಸುಮ್ಮನಾಗಬಾರ್ದು, ಯಾರಿಗೆ ಹೇಳಿದ್ದೀರಾ, ಯಾರು ಮಾರಿಕೊಂಡ ಮಾಧ್ಯಮಗಳು ಅನ್ನುವಂಥ ಸ್ಪಷ್ಟೀಕರಣವನ್ನು ಕೊಡಿ ಅಂತ ಮಾಧ್ಯಮದವರು ಪ್ರಕಾಶ್ ರಾಜ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಪ್ರಕಾಶ್ ರಾಜ್ ಅವರು ಬಹಳ ನಿಷ್ಠುರವಾಗಿ ಮಾತಾಡಿದ್ರು. ನಾನು ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟಂತ ಹೇಳಿಕೆಯನ್ನು ಹಿಂಪಡೆಯೋದಿಲ್ಲ. ಹೌದು, ಮಾರಿಕೊಂಡ ಮಾಧ್ಯಮಗಳು ಇದ್ದಾವೆ, ಸರಿಯಾಗಿ ನಿಯತ್ತಾಗಿ ದುಡಿತಾ ಇರುವಂತಹ ಕೆಲಸ ಮಾಡ್ತಾ ಇರುವಂತಹ ಮಾಧ್ಯಮಗಳು ಇದ್ದಾವೆ. ನಾನು ಮಾರಿಕೊಂಡಿರುವಂತಹ ಗೋಧಿ ಮೀಡಿಯಾಗಳಿಗೆ ಹೇಳ್ತಾ ಇದ್ದೀನಿ ಹೊರತು ನಾನು ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ, ನೀವು ಪ್ರೆಸ್ ಕ್ಲಬ್ನ ಇನ್ವಿಟೇಷನ್ ನೋಡ್ತಾನೆ ಬಂದಿದ್ದೀರಾ, ಮಾರಿಕೊಂಡವರು ಬೇಕಾದ್ರೆ ಬನ್ನಿ ಅಂತ ಹೇಳಿದ್ನೇ ಹೊರತು ನಾನು ನೀವು ಮಾರ್ಕೊಂಡಿದ್ದೀರಾ ಅಂತ ಹೇಳಿಲ್ಲ. ನೀವು ಯಾಕೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ನುಟ್ಟು ಮುಟ್ಟು ನೋಡ್ಕೊಳ್ತಾ ಇದ್ದೀರಾ, ನಿಮಗೆ ಹೇಳಿಲ್ಲ, ನೀವಲ್ಲ ತಾನೆ, ಅಂದಮೇಲೆ ಬಿಟ್ಟಾಕಿ, ಯಾಕದನ್ನು ದೊಡ್ಡ ಮಟ್ಟದಲ್ಲಿ ಇಷ್ಟು ಚರ್ಚೆ ಮಾಡ್ತಾ ಇದ್ದೀರಾ, ದೇಶಕ್ಕೆ ಇದಾ ಬೇಕಾಗಿರೋದು, ಹಾಗೆ ಹೀಗೆ. ನಾನೇನು ಸಾವರ್ಕರ್ ಅಲ್ಲ ಬಂದು ಕ್ಷಮೆ ಕೇಳಬಿಡಕ್ಕೆ, ನಾನು ಈಗಲೂ ನನ್ನ ಹೇಳಿಕೆಗೆ ಬದ್ಧ, ನಾನು ನನ್ನ ಹೇಳಿಕೆಯನ್ನು ವಾಪಸ್ ತಗೊಳ್ಳೋದಿಲ್ಲ, ಕ್ಷಮೆ ಕೇಳೋದಿಲ್ಲ ಅನ್ನುವಂಥ ಹಠಕ್ಕೆ ಪ್ರಕಾಶ್ ರಾಜ್ ಬಿದ್ದಾಗಿದ್ರು. ಇದು ಒಂದಷ್ಟು 1 ಗಂಟೆಯ ಕಾಲ ಈ ಜಟಾಪಟಿ ಮಾಧ್ಯಮದವರು ಮತ್ತು ಪ್ರಕಾಶ್ ರಾಜ್ ನಡುವೆ ನಡೆದಂಥ ನಂತರದಲ್ಲಿ ಈ ಧರ್ಮಸ್ಥಳದ ಕೇಸ್ ಚಿನ್ನಯ್ಯನ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟರು. ಏನಾಗಿದೆ ಅಂತ ಅಂದರೆ, ಪ್ರಕಾಶ್ ರಾಜ್ ಅವರು ಈ ಧರ್ಮಸ್ಥಳದ ಪ್ರಕರಣ ಶುರುವಾಗಿಂದಲೂ ಕೂಡ ಅಂದರೆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ರು. ಏನೇ ಅತ್ಯಾಚಾರ ಅನಾಚಾರ ಆಗಿದೆ, ಅನ್ಯಾಯ ಆಗಿರೋವರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡ್ತಾ ಬಂದಿದ್ರು. ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಏನು ಈ ಚಿನ್ನಯ್ಯನ ಎಂಟ್ರಿ ಆಗತ್ತೆ, SIT ಫಾರ್ಮ್ ಆಗುತ್ತೆ, ನಾನು SITನ ಸ್ವಾಗತಿಸಿದ್ದೆ, ಒಳ್ಳೇದಾಗತ್ತೆ, ಇದರಿಂದ ನ್ಯಾಯ ಸಿಗುತ್ತೆ ಅಂತ. ಅದರಲ್ಲೂ ಜೊತೆಗೆ ದಕ್ಷವಾದಂಥ ಅಧಿಕಾರಿ ಪ್ರಣಬ್ ಮೊಹಾಂತಿ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇತ್ತು. ಹೀಗಾಗಿ ಅವ್ರ ಮೇಲೂ ನಂಬಿಕೆ ಇಟ್ಕೊಂಡು ನಾನು ಅವರಿಗೆ ಕಂಗ್ರ್ಯಾಚುಲೇಟ್ ಕೂಡ ಮಾಡಿದ್ದೆ. ಈ ಮಧ್ಯದಲ್ಲಿ ಒಂದು ದಿವಸ ನನಗೊಂದು ಕಾಲ್ ಬರುತ್ತೆ, ಗಿರೀಶ್ ಮಟ್ಟಣ್ಣನವರು ಮಾತಾಡ್ತಾರೆ. ಗಿರೀಶ್ ಮಟ್ಟಣ್ಣನವರು ಮಾತಾಡಿ, ಚಿನ್ನಯ್ಯ ನಿಮ್ಮ ಹತ್ರ ಏನೋ ಮಾತಾಡಬೇಕಂತೆ ಅಂತ ಹೇಳ್ತಾರಂತೆ. ಆಗ ಹೌದಾ, ಕೊಡಿ, ಏನು ವಿಷಯ, ಹಾಗಾದ್ರೆ ಎವಿಡೆನ್ಸ್ ಯಾವ ಮಾಧ್ಯಮಗಳಿಗೂ ಸಿಕ್ಕಿಲ್ಲ, ನನ್ನ ಹತ್ರ ಸಿಕ್ಬಿಟ್ಟಿದೆ ಅಂತ ಖುಷಿಲಿ ನಾನು ಮಾತಾಡಿದೆ. ಆತ ತಮಿಳಿನಲ್ಲಿ ಮಾತಾಡ್ತಾನೆ, ತೆಲುಗು ಮಿಶ್ರಿತವಾದಂಥ ತಮಿಳಿನಲ್ಲಿ ಮಾತಾಡ್ತಾನೆ. ಇವನು ಮಂಡ್ಯದವನು ಅಂತ ಆಗಿದ್ರು
ಕೂಡ ಇದೇನು ತಮಿಳು ಮಾತಾಡ್ತಾ ಇದ್ದಾನೆ ಅಂತ, ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು ನಿಮ್ಮನ್ನ ಭೇಟಿಯಾಗಿ ಅಂತ ಕೇಳ್ತಾನಂತೆ. ನಾನು ಭೇಟಿಯಾಗಲ್ಲ, ಫೋನಲ್ಲೂ ಮಾತಾಡಲ್ಲ, ನೀನು ಏನೇ ವಿಷಯ ಇದ್ರೂ ಕೂಡ ವಾಯ್ಸ್ ರೆಕಾರ್ಡ್ ಮಾಡಿ ವಾಯ್ಸ್ ನೋಟಲ್ಲಿ ನನಗೆ ಕಳಿಸು ಅಂತ ನಾನು ಕೇಳಿದೆ. ಆ ವಾಯ್ಸ್ ನೋಟನ್ನು ಕಳಿಸಿದ ಮೇಲೆ ನಾನು ಕೇಳಿಸ್ಕೊಂಡು ಏನೋ ಸ್ವಲ್ಪ ಸಂಶಯ ಇದೆ ಇದರಲ್ಲಿ, ಈ ರೀತಿಯಾಗಿ ಯಾರಿಗೂ ಸಿಗದೆ ಇರೋ ಇನ್ಫಾರ್ಮೇಷನ್ ನನ್ನ ಹತ್ರ ಸಿಕ್ಕಿದೆ ನೋಡಿ ಅಂತ ನಾನು ನೇರವಾಗಿ ಪ್ರಣಬ್ ಮೊಹಾಂತಿ ಕಾಲ್ ಮಾಡಿ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಅವರಿಗೆ ಹೋಗಿ ಈ ಒಂದು ವಾಯ್ಸ್ ನೋಟನ್ನು, ವಾಯ್ಸ್ ಸ್ಯಾಂಪಲ್ಸನ್ನು ಕೊಡ್ತೇನೆ. ತನಿಖೆಗೆ ಅನುಕೂಲ ಆಗಲಿ ಅಂತ ನನ್ನ ಹತ್ರ ಸಿಕ್ಕಂಥ ಸಾಕ್ಷಿಗಳನ್ನು ನಾನು ಅವರಿಗೆ ಕೊಡ್ತೇನೆ. ಅದಾದ ನಂತರ ಒಂದಷ್ಟು ತಿಂಗಳ ನಂತರ ಮತ್ತೆ ಪ್ರಣಬ್ ಮೊಹಾಂತಿ ಹೇಳ್ತಾರೆ, ಸರ್ ಅವ್ರು ಹೇಳೋದನ್ನು ನಂಬಕ್ಕೆ ಹೋಗಬೇಡಿ, ಆತ ಈಗ ಉಲ್ಟಾ ಹೊಡಿತಾ ಇದ್ದಾನೆ ಅಂತ ಹೇಳ್ತಾರೆ. ಹೌದಾ, ಓಕೆ ಅಂತ ನಾನು ಬಿಡ್ತೀನಿ. ಅದಾದ ಮೇಲೂ ಕೂಡ ಅಂದರೆ ಈತ ಉಲ್ಟಾ ಪಲ್ಟಾ ಹೊಡಿತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ನನ್ನ ಪಾಡಕ್ಕೆ ನಾನು ಸುಮ್ಮನಾದೆ ಹೊರತು ಇದರಲ್ಲಿ ಎಲ್ಲಿದೆ ರೀ ಬುರ್ಡೆ ಗ್ಯಾಂಗು? ಯಾವ 200 ಕೋಟಿನ ಎಣಸಕ್ಕಾಗತ್ತಾ ನಾವು? ಅಟ್ಲೀಸ್ಟು ಏನಕ್ಕೆ ಇದ್ರಲ್ಲಿ ಧರ್ಮ ಅಂತ ತರ್ತಾ ಇದ್ದೀರಾ? ಅಲ್ಲಿ ಸತ್ತಿರೋದು ಹಿಂದೂ ಹುಡುಗಿನೇ, ಎಷ್ಟೋ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಅನಾಚಾರ ಆಗಿದೆ. ಅದಕ್ಕೆ ನಾವು ಅನ್ಯಾಯ ಆಗಿರೋ ನ್ಯಾಯದ ಪರವಾಗಿ ಧ್ವನಿ ಎತ್ತಬೇಕಾ? ಇದರಲ್ಲಿ ಹಿಂದೂ ವಿರೋಧಿ ಏನು ಬಂತು? ಹಿಂದೂ ಧರ್ಮ ಯಾಕೆ ತರ್ತಾ ಇದ್ದೀರಾ ನೀವು? ಮಾಧ್ಯಮದವ್ರು ಏನೇನೋ ಬರೀತೀರಲ್ಲ ನೀವು. ಅದರ ಜೊತೆಗೆ ಪ್ರಕಾಶ್ ರಾಜ್ ಮುಂದುವರೆದಂತೆ ಹೇಳಿದ್ರು, ಈಗ ಅಂತಿಮವಾದಂಥ ಸಿದ್ಧತೆ ಅಂದರೆ ರಿಪೋರ್ಟ್ ರೆಡಿಯಾಗಿದೆ SITಯದ್ದು, ಅದು ಸಲ್ಲಿಕೆ ಆಗಬೇಕು. 2-3 ಥರದ ಒಂದಷ್ಟು ರಿಪೋರ್ಟ್ಗಳು ಬರ್ತಾ ಇದೆ. 400-500 ಜನ ಸತ್ತಿದ್ದಾರೆ ಅಲ್ಲಿ. ನಮ್ಮ ಅಲ್ಟಿಮೇಟ್ ಪ್ರಶ್ನೆ, ಸತ್ತಿದ್ದಾರೆ ಹೌದು ಅಂತ ಆಗ್ತಾ ಇದೆ ಅಂದಮೇಲೆ ಯಾರು ಮಾಡಿದ್ದು ಅನ್ನೋದು ಉತ್ತರ ಬರಬೇಕು ಅಂತ ಈಗ ಧರ್ಮಸ್ಥಳದ ಕೇಸ್ಗೆ ಏನೋ ಒಂದು ಟ್ವಿಸ್ಟ್ ಕೊಟ್ಟ ಹಾಗೆ ಪ್ರಕಾಶ್ ರಾಜ್ ಅವರ ಮಾತುಗಳಿತ್ತು. ಹಾಗಾದ್ರೆ ಏನೋ ವಾಸನೆ ಬರ್ತಾ ಇದೆ, ಸಮಥಿಂಗ್ ಈಸ್ ನಾಟ್ ಓಕೆ, ಸಮಥಿಂಗ್ ಈಸ್ ರಾಂಗ್, ಏನೋ ಒಂದು ಆಗಿದೆ ಹಾಗಾದರೆ ಧರ್ಮಸ್ಥಳದಲ್ಲಿ ಅನ್ನುವಂಥ ವಿಚಾರವನ್ನು ಪ್ರಕಾಶ್ ರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅಲ್ಟಿಮೇಟ್ಲಿ ನಮಗೆ SITಯವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಉತ್ತಮವಾದಂಥ ತನಿಖೆಯನ್ನು ಮಾಡಿದ್ದಾರೆ. ಅಂತಿಮವಾದಂಥ ರಿಪೋರ್ಟ್ಸ್ ಬರಬೇಕು, ಅದನ್ನೇನು ಸಲ್ಲಿಕೆ ಆಗುತ್ತೆ. ರಿಪೋರ್ಟ್ ಬಂದಂಥ ನಂತರದಲ್ಲಿ ಯಾರು ಮಾಡಿದ್ದಾರೆ, ಏನೇನೆಲ್ಲ ಆಗಿದೆ ಅನ್ನೋ ಸತ್ಯ ಹೊರಗಡೆ ಬಂದೇ ಬರುತ್ತೆ. ಇದರಲ್ಲಿ ಬುರ್ಡೆ ಗ್ಯಾಂಗ್ ಪ್ರಶ್ನೆ ಏನಿದೆ, ಯಾರಿದ್ರಲ್ಲಿದ್ದಾರೆ, ಅವರು ಮುಂದೆ ನಿಂತು ಹೋರಾಟಗಾರರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ದುಡ್ಡು ಬಂದಿಲ್ಲ, ಈ ರೀತಿಯಾಗಿ ಬುರ್ಡೆ ಗ್ಯಾಂಗ್ ಪರವಾದಂಥ ಒಂದು ಬ್ಯಾಟಿಂಗ್ ಜೊತೆಗೆ ಏನೋ ಸರಿಯಿಲ್ಲ ಅನ್ನುವಂಥ ವಿಚಾರ ಮತ್ತು ಚಿನ್ನಗಿನ ಹೇಳಿಕೆ, ಧರ್ಮಸ್ಥಳದ ಪ್ರಕರಣದಲ್ಲಿ ನನ್ನ ಭಾಗಿತ್ವ ಏನು ಅನ್ನುವಂಥ ವಿಚಾರದಲ್ಲಿ ಇವತ್ತು ಪ್ರಕಾಶ್ ರಾಜ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಧರ್ಮಸ್ಥಳದ ಪ್ರಕರಣ ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.